ನಮ್ಮ ಕಾರ್ಯಕರ್ತರುಗಳು, ನಿಷ್ಠಾವಂತ ಕಾರ್ಯಕರ್ತರುಗಳು ಮತ್ತು ಲೀಡರ್ಗಳು ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಇವತ್ತು ಹಸಿರು ಸೇನೆ ಅಂದರೆ ರೈತರ ಪರವಾದ ಒಂದು ಹೋರಾಟಕ್ಕೆ ನಾವು ಇವತ್ತು ಮುನ್ನುಡಿ ಬರೆದಿದ್ದೀವಿ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಏನು ಇವತ್ತು ಈ ಕರ್ನಾಟಕ ಗೌರ್ಮೆಂಟು ನಮ್ಮ ಬಿಡದಿ ಟೌನ್ಶಿಪ್ಪನ್ನ ಏನು ನಾವು ಒಂದು ವಶಪಡಿಸ್ಕೊಳಿಸ್ಬೇಕು, 1900 ಎಕರೆನ ನಾವು ವಶಪಡಿಸ್ಕೊಳ್ಬೇಕು ಅಂತ ಏನು ಮುಂದಾಗಿದೆ. ಆ ಯೋಜನೆಗೆ ನಮ್ಮ ಪಕ್ಷದ ವತಿಯಿಂದ ಮತ್ತು ರೈತರ ಪರವಾಗಿ ನಮ್ಮ ರೈತರು ಅದರ ವಿರುದ್ಧವಾಗಿ ನಾವು ಇವತ್ತು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತೇನು ಈ ಸಮಾವೇಶನ ಮಾಡೋಕ್ಕೆ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಒಂದು ಸಮ್ಮುಖದಲ್ಲಿ ನಾವು ಇವತ್ತು ಬೃಹತ್ ರ್ಯಾಲಿಯನ್ನು ಇಟ್ಕೊಂಡಿದ್ದೀವಿ. ಇವತ್ತು ಏನು DK ಶಿವಕುಮಾರ್ ಏನು ಕಾಂಗ್ರೆಸ್ ಗೌರ್ಮೆಂಟು, ಭ್ರಷ್ಟ ಗೌರ್ಮೆಂಟು ಇವತ್ತು ಅದನ್ನು ವರ್ಷಗೊಳಿಸ್ಕೊಳ್ತಾ ಇದ್ದಾರೆ. ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಯನ್ನು ಫಸ್ಟ್ ನಿಲ್ಲಿಸಿ, ಆದ್ದರಿಂದ ನಿಲ್ಲಿಸಿ ಈ ನಮ್ಮ ಒಂದು ರೈತರ ಭೂಮಿಯನ್ನು ಕಸಿದುಕೊಳ್ಳೋಕ್ಕೆ ಪ್ರಯತ್ನಿಸಿದ್ರೆ ತಕ್ಕ ಪಾಠವನ್ನು ನಾವು ನಮ್ಮ JDS ವತಿಯಿಂದ ಮತ್ತು ನಮ್ಮ ರೈತರು ಎಲ್ಲ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ನಾವು ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಪಾದಯಾತ್ರೆ ಮೂಲಕ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಡ್ಡ ಹಾಕಿದ್ದು ಅದ್ರ ಬಗ್ಗೆ ಅದು ಏಡಿ ಸರ್ಕಾರ ಇದು ಅಡ್ಡಾಕೋಕ್ಕೆ ಅನ್ನೋದ್ರ ಒಳಗಡೆ ಬರತಕ್ಕಂಥ ಒಂದು ಏನು ನಮ್ಮ ಪರ್ಮಿಷನ್ ಎಲ್ಲ ತಗೊಂಡಿದ್ದು. ಆದ್ದರಿಂದ ಅವತ್ತು ಏನು ನಮ್ಮ ಜನಗಳ ಒಂದು ಹಿತದೃಷ್ಟಿಯಿಂದ ಅವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಮನಸ್ಸು ಮಾಡಿ ಇವತ್ತು ಅದನ್ನು ಪಾದಯಾತ್ರೆಯನ್ನು ಅಲ್ಲಿಗೆ ಮೊಟಕುಗೊಳಿಸಿ ಇವತ್ತು ಇಲ್ಲಿ ನಾವು ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೀವಿ.